ಒಬ್ಬ ಮಹಾಶಕ್ತಿಶಾಲಿ ಯೋಧ ತನ್ನ ಗರ್ವದಿಂದ ಸೋತ ಕಥೆ ಗೊತ್ತಾ? ಇದು ಭೀಮ ಮತ್ತು ಹನುಮಾನ್ ಅವರ ಅದ್ಭುತ ಕಥೆ. ಪಾಂಡವರು ವನವಾಸದಲ್ಲಿದ್ದರು. ಒಂದು ದಿನ ಭೀಮನು ಅರಣ್ಯದಲ್ಲಿ ನಡೆಯುತ್ತಾ ಹೋಗುತ್ತಿದ್ದನು. ಅವನಿಗೆ ತನ್ನ ಶಕ್ತಿಯ ಮೇಲೆ ತುಂಬಾ ಗರ್ವ ಇತ್ತು. ಹೋಗುತ್ತಿರೋದಲ್ಲಿ ದಾರಿಯ ಮಧ್ಯದಲ್ಲಿ ಒಂದು ವೃದ್ಧ ವಾನರ ತನ್ನ ಬಾಲವನ್ನು ಹಾಸಿಕೊಂಡು ಮಲಗಿತ್ತು. ಓ ವಾನರ, ನನ್ನ ದಾರಿಯಿಂದ ನಿನ್ನ ಬಾಲವನ್ನು ತೆಗೆದುಕೋ. ನಾನು ವೃದ್ಧನು, ನೀನೇ ಬದಿಗೆ ಸರಿಸು. ಭೀಮನು ನಗುತ್ತಾ ಬಾಲವನ್ನು ಎತ್ತಲು ಪ್ರಯತ್ನಿಸಿದನು. ಆದರೆ ಅವನಿಂದ ಅದನ್ನು ಕದಲಿಸಲು ಕೂಡ ಆಗಲಿಲ್ಲ. ಒಂದು ಕೈ, ಎರಡು ಕೈ, ಸಂಪೂರ್ಣ ಶಕ್ತಿ, ಆದರೂ ಸಾಧ್ಯವಾಗಲಿಲ್ಲ. ನೀವು ಯಾರು? ದಯವಿಟ್ಟು ನಿಮ್ಮ ನಿಜವಾದ ರೂಪವನ್ನು ತೋರಿಸಿ. ಆ ಕ್ಷಣದಲ್ಲಿ ಆ ವಾನರ ತನ್ನ ಮಹಾರೂಪ ತೋರಿಸಿದನು. ಅವನೇ ಹನುಮಾನ್. ಭೀಮ, ಶಕ್ತಿ ಇದ್ದರೆ ಗರ್ವ ಮಾಡಬಾರದು, ವಿನಯವೇ ದೊಡ್ಡ ಗುಣ. ಭೀಮನು ತನ್ನ ತಪ್ಪನ್ನು ಅರಿತು ಹನುಮಂತನಿಗೆ ನಮಸ್ಕರಿಸಿದನು. ಒಬ್ಬ ಮಹಾಶಕ್ತಿಶಾಲಿ ಯೋಧ ತನ್ನ ಗರ್ವದಿಂದ ಸೋತ ಕಥೆ ಗೊತ್ತಾ? ಇದು ಭೀಮ ಮತ್ತು ಹನುಮಾನ್ ಅವರ ಅದ್ಭುತ ಕಥೆ. ಪಾಂಡವರು ವನವಾಸದಲ್ಲಿದ್ದರು. ಒಂದು ದಿನ ಭೀಮನು ಅರಣ್ಯದಲ್ಲಿ ನಡೆಯುತ್ತಾ ಹೋಗುತ್ತಿದ್ದನು. ಅವನಿಗೆ ತನ್ನ ಶಕ್ತಿಯ ಮೇಲೆ ತುಂಬಾ ಗರ್ವ ಇತ್ತು. ಹೋಗುತ್ತಿರೋದಲ್ಲಿ ದಾರಿಯ ಮಧ್ಯದಲ್ಲಿ ಒಂದು ವೃದ್ಧ ವಾನರ ತನ್ನ ಬಾಲವನ್ನು ಹಾಸಿಕೊಂಡು ಮಲಗಿತ್ತು. ಓ ವಾನರ, ನನ್ನ ದಾರಿಯಿಂದ ನಿನ್ನ ಬಾಲವನ್ನು ತೆಗೆದುಕೋ. ನಾನು ವೃದ್ಧನು, ನೀನೇ ಬದಿಗೆ ಸರಿಸು. ಭೀಮನು ನಗುತ್ತಾ ಬಾಲವನ್ನು ಎತ್ತಲು ಪ್ರಯತ್ನಿಸಿದನು. ಆದರೆ ಅವನಿಂದ ಅದನ್ನು ಕದಲಿಸಲು ಕೂಡ ಆಗಲಿಲ್ಲ. ಒಂದು ಕೈ, ಎರಡು ಕೈ, ಸಂಪೂರ್ಣ ಶಕ್ತಿ, ಆದರೂ ಸಾಧ್ಯವಾಗಲಿಲ್ಲ. ನೀವು ಯಾರು? ದಯವಿಟ್ಟು ನಿಮ್ಮ ನಿಜವಾದ ರೂಪವನ್ನು ತೋರಿಸಿ. ಆ ಕ್ಷಣದಲ್ಲಿ ಆ ವಾನರ ತನ್ನ ಮಹಾರೂಪ ತೋರಿಸಿದನು. ಅವನೇ ಹನುಮಾನ್. ಭೀಮ, ಶಕ್ತಿ ಇದ್ದರೆ ಗರ್ವ ಮಾಡಬಾರದು, ವಿನಯವೇ ದೊಡ್ಡ ಗುಣ. ಭೀಮನು ತನ್ನ ತಪ್ಪನ್ನು ಅರಿತು ಹನುಮಂತನಿಗೆ ನಮಸ್ಕರಿಸಿದನು.